ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ದ್ಮೇಷ್ಟಪತ್ನಿ ಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ. ಮೊದಲನೇದಾಗಿ, ಗಂಡ ಹೆಂಡತಿ ಮನಸ್ತಾಪ ಇತ್ತು ಅಂತಂದರೆ ಇಮಿಡಿಯೇಟಾಗಿ ನಿಂತು ಹೋಗ್ಬಿಡುತ್ತೆ. ಗಂಡ ಹೆಂಡತಿ ಜಗಳನೇ ಇರೋದಿಲ್ಲ. ಅದು ಏನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ, ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಇದೇ ಫೆಬ್ರವರಿ 6ನೇ ತಾರೀಕು ಆಧ್ಯಾತ್ಮ ಪಯಣ ಇದೆ. ಆ ಆಧ್ಯಾತ್ಮ ಪಯಣದಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರೋದು 2 ನೈಟ್ಸು 3 ಡೇಸು. ಇದು ಏನು ಅಂತಂದರೆ ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ. ಚಾರಧಾಮಲ್ಲಿ ಒಂದಾದಂತಹ ಈ ಒಂದು ಪೂರಿ ಜಗನ್ನಾಥ. ಈ ಪೂರಿ ಜಗನ್ನಾಥದಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲರೂ ನಾವೇನಲ್ಲಿ ಮಾಡಿದ್ವಿ, ದೇವ್ರನ್ನ ನೋಡೋಕ್ಕೆ ನಾವು ಹೋಗ್ತೀವಿ. ಆದರೆ ಭಗವಂತ ನಮ್ಮನ್ನು ನೋಡೋದಕ್ಕೆ ಪೂರಿ ಜಗನ್ನಾಥಕ್ಕೆ ಕರೆಸ್ಕೊತಾನೆ. ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು, ಎಲ್ಲರನ್ನೂ ಕೂಡ ನೋಡ್ತಾನೆ. ಅದಕ್ಕೋಸ್ಕರ ಆ ಭಗವಂತ ನಿಮ್ಮನ್ನು ಕೂಡ ಕರೆಸ್ಕೊತಾ ಇದ್ದಾನೆ. ಹಾಗಾಗಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಿಮಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ, ಮತ್ತು ಕೆಲವೇ ಸೀಟ್ಗಳಿರೋವಂಥದ್ದು, ಆ ಆಫೀಸ್ಗೆ ಫೋನ್ ಮಾಡಿ, ಕರೆ ಮಾಡಿ ನಿಮಗೆ ವಿಚಾರವನ್ನು ತಿಳಿಸಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆಧ್ಯಾತ್ಮ ಪಯಣದ ಬಗ್ಗೆ ಮತ್ತು ಪೂರಿ ಜಗನ್ನಾಥ ನಾವೆಲ್ಲ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ. ನೀವು ಕೂಡ ಬರ್ತೀರಲ್ಲ, ಗೊತ್ತಲ್ಲ. ಜೊತೆಗೆ ಇನ್ನೊಂದೇನು ಅಂತಂದರೆ, ವಿಶೇಷವಾಗಿ ಗಂಡ ಹೆಂಡತಿಗೆ ಅಮಾವಾಸ್ಯೆ ಹುಣ್ಣಿಮೆ ಹತ್ತಿರ ಬರ್ತು ಅಂತಂದರೆ ಖಂಡಿತವಾಗ್ಲೂ ಜಗಳ ಆಗುತ್ತೆ, ಮನಸ್ತಾಪ ಆಗುತ್ತೆ, ಏನಾದ್ರು ಒಂದು ಬೈದುಕೊಳ್ತಾರೆ, ಇದಾಗುತ್ತೆ. ಏನು ಅಂತಂದರೆ ಇದು ಕೆಲವೊಂದರ ಜನಕ್ಕೆ ಅತಿರೇಕಕ್ಕೂ ಕೂಡ ಹೋಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ, ಗೊತ್ತಲ್ಲ. ಗಂಡ ಹೆಂಡತಿಗೆ ಜಾಸ್ತಿ ಅನುಮಾನ ಬರುತ್ತೆ. ಅನುಮಾನದಿಂದ ಅನುಮಾನ ಪೆದ್ದರ ದೊಡ್ಡ ಒಂದು ರೋಗ ಇದ್ದಂಗೆ. ಅನುಮಾನದಿಂದ ಸಮಸ್ಯೆ ಆಗುತ್ತೆ. ನಂಬರ್ 1. ನಂಬರ್ 2, ನಾನು ಹೆಚ್ಚ ನೀನು ಹೆಚ್ಚ ಅಂತ. ಮತ್ತು ಗಂಡ ದುಡಿತಾ ಇದ್ದಾಗ ಮತ್ತು ಕೆಲಸದ್ದು ಏನೋ ಒಂದು ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ. ಅವಾಗ ಹೆಂಡ್ತಿ ಇನ್ನೇನೋ ಕೇಳ್ತು ಅಂತಂದಾಗ, ನಂಗೆ ಅದು ಕೊಡಿಸು, ಇದು ಕೊಡಿಸು, ಅದು ಮಾಡು, ಇದು ಮಾಡು ಅಂತಂದಾಗ ಖಂಡಿತವಾಗ್ಲೂ ಕೂಡ ಜಗಳ ಆಗ್ತಾ ಬರುತ್ತೆ. ಈಗ ಮತ್ತು ಇವರು ಅವ್ರ ಮನೆಯವ್ರನ್ನ ಬೈದು, ಅವರು ಇವ್ರ ಮನೆ, 3 ಮೇಯ್ನ್ ಚೇಂಜಸ್ಗಳು ಏನು ಆಗಬೇಕು ಅಂತಂದರೆ, ನೋಡಿ, ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ನಾನು ಹೆಚ್ಚು ನೀನು ಹೆಚ್ಚು ಅಂತ ಅನ್ನಬಾರ್ದು. ನಂಬರ್ 1. ನಂಬರ್ 2, ಇವರು ಅವ್ರ ಮನೆಯವ್ರಿಗೆ ಬೈಬಾರ್ದು, ಮತ್ತು ಗಂಡ ಆದಂತೂ ಹೆಂಡತಿ ಮನೆಯವ್ರಿಗೆ ಬೈಬಾರ್ದು, ಹೆಂಡತಿ ಆದಂತೂ ಗಂಡನಿಗೆ ಜಗಳದಲ್ಲಿ ಬೈಯಕ್ಕೆ ಹೋಗಬಾರ್ದು. ನಿಮ್ಮಪ್ಪ ಏನು ಸರಿನಾ, ನಿಮ್ಮಮ್ಮ ಏನು ಸರಿನಾ, ಈ ರೀತಿ ಹೇಳಕ್ಕೆ ಹೋಗಬಾರ್ದು. ನಂಬರ್ 2. ನಂಬರ್ 3 ಏನು ಅಂತಂದರೆ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಹೆಂಡತಿ ಆದಂಥವ್ರು ಅಥವಾ ಗಂಡ ಆದಂಥವ್ರು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಇಬ್ಬರು ಎಕ್ಸ್ಪೆಕ್ಟೇಷನ್ ಅಂದರೆ, ಅವನೇನೋ ತಂದು ಕೊಟ್ಬಿಡ್ತಾನೆ, ಅವನೇನೋ ಒಂದು ಅಂತಾರೆ, ಒಂದು 50,000 ಸಂಪಾದನೆ ಮಾಡ್ತಾನೆ, 1 ಲಕ್ಷ 2 ಲಕ್ಷದ್ದು ಏನಾದ್ರು ಕೇಳ್ತು ಅಂತಂದರೆ, ಮತ್ತು ರಜನೆ ಸಿಕ್ಕಿರಲ್ಲ, ವಾರಕ್ಕೊಂದು ಜನ ಸಿಗುತ್ತೆ, ಅಲ್ಲಿ ಕರ್ಕೊಂಡೋಗು, ಇಲ್ಲಿ ಕರ್ಕೊಂಡೋಗು ಅನ್ನೋಂಥದ್ದು, ಜಗಳ ಮಾಡೋವಂಥದ್ದು ಎಕ್ಸ್ಪೆಕ್ಟೇಷನ್. ಗಂಡ ಆದಂಥವನು ಕೂಡ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಹೆಂಡತಿ ಅದನ್ನು ಹಿಂಗೆ ಮಾಡಬೇಕು, ಹಂಗೆ ಇರಬೇಕು, ನಾನು ತಕ್ಕಂಗೆ ನಡ್ಕೊಳ್ಬೇಕು, ಮತ್ತು ಎಲ್ಲೂ ಯಾವುದೇ ರೀತಿಯಂಥ ಒಂದು ನಗಬಾರ್ದು. ಒಂಚೂರು ನಕ್ಬಿಡ್ತು ಅಂತಂದರೆ ಗಂಡಂಗೆ ಆಗಲ್ಲ, ಇದೆಲ್ಲ ಆಗಬಾರ್ದು. ಇದೆಲ್ಲ ಒಂದು ಸಣ್ಣ ಪುಟ್ಟ, ಮತ್ತು ಈಗೋ ಅನ್ನೋದು ಹೋಗಬೇಕು. ಇದೆಲ್ಲ ಆಯಿತು ಅಂತಂದರೆ ಖಂಡಿತವಾಗ್ಲೂ ಜಗಳ ಕಡಿಮೆ ಆಗುತ್ತೆ. ಜೊತೆಗೆ ಇನ್ನೊಂದೇನು ಅಂತಂದರೆ, ಯಾವ ಒಂದು ತಂತ್ರವನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ಏನಿಲ್ಲ, ಒಂದು ಬಾಳೆಹಣ್ಣು ತೊಗೊಳ್ಳಿ. ಒಂದು ಬಾಳೆಹಣ್ಣು ತೆಗೆದುಕೊಂಡು, ಯಾವ ಬಾಳೆಹಣ್ಣು? ಏಲಕ್ಕಿ ಬಾಳೆಹಣ್ಣು. ಈ ಏಲಕ್ಕಿ ಬಾಳೆಹಣ್ಣು ಇದೆಯಲ್ಲ, ಇದು ದೇವರಿಗೆ ಅರ್ಪಿತ. ಅಂದರೆ ನೀವು ಏನೇ ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ದೇವ್ರಿಗೆ ಅರ್ಪಣೆ ಮಾಡ್ತು ಅಂತಂದರೆ ಅದು ಇಮಿಡಿಯೇಟಾಗಿ ಹೋಗುತ್ತೆ ದೇವ್ರಿಗೆ, ಗೊತ್ತಲ್ಲ. ಅದು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ, ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ತಗ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು, ನಿಮಗೆ ದುಡ್ಡು ಬರುತ್ತೆ, ಸಾಲ ತೀರೋಗ್ಬಿಡ್ತದೆ, ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ, ಕೋಟ್ಯಾಧೀಶ್ವರ ಆಗ್ತೀರಾ. ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಬಂದು ತೆಗೆದುಕೊಂಡೋಗಿ, ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ತೆಗೆದುಕೊಂಡೋಯ್ತು ಅಂತಂದರೆ ಅದು 10ರಷ್ಟು ಪವರ್ ಆಗ್ತಾ ಬರುತ್ತೆ. ಅದೃಷ್ಟ ನಿಮಗೆ ಒಲಿಯುತ್ತೆ. ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿದ್ರೋ ಅವರು ಎಳ್ಳಿನ ಮೇಲೆ ಒಂದು ಒಣ ಖರ್ಜೂರವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತವನ್ನು ಇಟ್ಟು ಪೂಜೆ ಮಾಡಿ. ಯಾರು ತೆಗೆದುಕೊಂಡಿಲ್ಲ ಅವರು ತೆಗೆದುಕೊಂಡು ಪೂಜೆಯನ್ನು
ಮಾಡಿ. ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಡ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು ತ್ರಿಶೂಲವನ್ನು, ಶತ್ರುಬಾಧೆ ನಿವಾರಣೆಗೆ ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೊಡ್ತೀನಿ. ಮತ್ತು ಹಳದಿ ಕವಡೆ, ಈ 3 ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ. ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ. ಇದು ಅಂತಂದರೆ ಒಂದು ಏಲಕ್ಕಿ ಬಾಳೆಹಣ್ಣು ತಗೊಳ್ಳಿ, ಅದರ ಮಧ್ಯದ ಭಾಗದಲ್ಲಿ ನೀವೊಂದು ಚಾಕು ತೊಗೊಂಡು ಹಿಂಗೆ ಸೀಳಿ ಅದನ್ನು ಗೊತ್ತಲ್ಲ. ಒಂದು ಏಲಕ್ಕಿ ಬಾಳೆಹಣ್ಣು ಉದ್ದಕ್ಕೆ ಕೈ ಇಟ್ಕೊಂಡು ಅದನ್ನು ಸೀಳಬೇಕು ಗೊತ್ತಲ್ಲ. ಏನಕ್ಕೆ ನೋಡಿ, ಭಾಳಷ್ಟು ಜನ ಮನೆಗೆ ಹೆಣ್ಮಕ್ಳು ಬಂತಂದರೆ ಬಾಳೆಹಣ್ಣು ಕೊಡ್ತಾರೆ, ಎಲೆ ಅಡಿಕೆ, ವಿಳ್ಳೆದೆಲೆ ಎಲೆ ಅಡಿಕೆ ಕೊಟ್ಟು ಬಾಳೆಹಣ್ಣು ಕೊಡ್ತಾರೆ. ಏನಕ್ಕೆ ಬಾಳೆಹಣ್ಣನ್ನೇ ಕೊಡ್ತಾರೆ? ಆಪಲ್ ಕೊಡ್ಬೋದು, ಮೊಸರು ಕೊಡೋದನ್ನು ಕೊಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಜಾಸ್ತಿ ಬಾಳೆಹಣ್ಣನ್ನು ಏನಕ್ಕೆ ಕೊಡ್ತಾರೆ ಅಂತಂದರೆ, ಕೊಡೋವಂಥವ್ರು ಈಸ್ಕೊಳ್ಳೋರ್ಗೆ ಹೇಳಿದೆ ನಿನ್ನ ಬಾಳೆಹಣ್ಣಾಗಲಿ ಅಂತ ಕೊಡ್ತಾರೆ ಗೊತ್ತಲ್ಲ. ಹಾಗಾಗಲಿ ಅದನ್ನು ಸೀಳಬೇಕು. ಸೀಳಿ ನೀವೇನು ಮಾಡಬೇಕು ಅಂತಂದರೆ ಕಪ್ಪು ಎಳ್ಳನ್ನು ತೆಗೆದುಕೊಳ್ಬೇಕು. ಕಪ್ಪು ಎಳ್ಳನ್ನು ತೆಗೆದುಕೊಂಡು ಅದರ ಒಳಗಡೆ ಹಾಕಬೇಕು. ಏನಕ್ಕೆ ಗಂಡಂಗೆ ಹೆಂಡತಿಗೆ ಜಗಳ ಆಗುತ್ತೆ ಅಂತಂದರೆ, ಗ್ರಹಗತಿಗಳು ಚೇಂಜ್ ಆಗ್ತಾ ವಾರಕ್ಕೆ 15 ದಿನಕ್ಕೆ ಚೇಂಜ್ ಆಗ್ತಾ ಅಥವಾ ಇನ್ಯಾರು ನೆಗೆಟಿವ್ ಪರ್ಸನ್ಸ್ ನಿಮಗೆ ಮಾತಾಡಿರ್ತಾರೆ. ನೆಗೆಟಿವ್ ಆಲೋಚನೆಗಳಿಂದನೂ ಕೂಡ ನಿಮ್ಮ ಮುಖ ನೋಡೋಕ್ಕೆ ಚೆನ್ನಾಗಿದ್ರೂ ಕೂಡ ನೆಗೆಟಿವ್ ಆಲೋಚನೆಗಳಿಂದ ನೆಗೆಟಿವ್ ವೈಬ್ರೇಷನ್ಸ್ ಕ್ರಿಯೇಟ್ ಆಗಿ ನಿಮ್ಮನ್ನು ನೋಡಿದ ತಕ್ಷಣ ಮನಸ್ಸು ಕೆರಳೋ ಹಾಗೆ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ದೃಷ್ಟಿ ಅಂತ ಕೂಡ ಕರೀತಾರೆ. ಅದಕ್ಕೋಸ್ಕರ ಇದನ್ನು ಮಾಡಬೇಕು. ಈ ಮಧ್ಯೆ ಸೀಳಿ ಕಪ್ಪೆಳ್ಳು ಬರುತ್ತಲ್ಲ, ಕಪ್ಪೆಳ್ಳು ಸ್ವಲ್ಪ ಚಿಟಿಕೆ ಒಂದು ಇಷ್ಟು ತೆಗೆದುಕೊಂಡು ಅದ್ರ ಒಳಗಡೆ ಹಾಕಬೇಕು. ಅದ್ರ ಒಳಗಡೆ ಹಾಕ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ನಿವಾಳಿಸ್ಬೇಕು ತಲೆಗೆ. ಸಾಧ್ಯ ಆದರೆ ಗಂಡಂಗೂ ನಿವಾಳಿಸಿ ಅಥವಾ ಹೆಂಡ್ತಿದಿರಿಗೂ ನಿವಾಳಿಸಿ, ಇಲ್ಲ ಅಂತ ನೀವೇ ನಿವಾಳಿಸ್ಕೊಳ್ಳಿ. ನಿಮ್ಮಲ್ಲಿ ಏನೋ ಒಂದು ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ, ಇವಾಗ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ತಪ್ಪು ಮಾಡದೇ ಇದ್ರೂ ಕೂಡ ನೀವು ಜಗಳಕ್ಕೆ ಹೋಗ್ತೀರಾ ಹೆಂಡ್ತಿ ಮೇಲೆ ಅಥವಾ ಗಂಡನ ಮೇಲೆ. ಅಥವಾ ತಪ್ಪು ಮಾಡದೇ ಇದ್ರೂ ಕೂಡ ನಿಮಗೆ ತಪ್ಪಾಗಿ ಕಾಣಿಸುತ್ತೆ. ಯಾಕಂದ್ರೆ ನೆಗೆಟಿವೇ ತುಂಬ್ಕೊಂಡಿರುತ್ತಲ್ಲ, ಜಗಳ ಮಾಡೋಣ, ಬೈಯೋಣ, ಹಿಂಸೆ ಕೊಡೋಣ, ತೊಂದರೆ ಕೊಡೋಣ ಅನ್ನೋ ಒಂದು ಮಟ್ಟಿಗೆ ಮನಸ್ಸು ಕೆರಳುತ್ತಾ ಇರ್ತದೆ. ಅಥವಾ ನಿಮ್ಮಲ್ಲಿ ನೆಗೆಟಿವ್ ಇದ್ದರೆ ಆತ ನಿಮಗೆ ಕೇಳಿದೆ, ಈ ನೆಗೆಟಿವಿಟಿ ಇಬ್ಬರಲ್ಲಿ ಒಬ್ರಿಗೆ ಹೋಯಿತು ಅಂತಂದರೂ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ. ಇಷ್ಟೇ ಇಲ್ಲಿ ವಿಚಾರ ಗೊತ್ತಲ್ಲ. ಹಾಗಾಗಿ ಇದನ್ನು ನೀವು 9 ಸಾರಿ ನಿವಾಳಿಸ್ಬಿಟ್ಟು ನೀವು ಹಸುವಿಗೆ ತಿನ್ನಿಸಿ. ಹಸು ಸಿಕ್ಕಿಲ್ವಾ ತಲೆನೇ ಕೆಡಿಸ್ಕೊಳ್ಬೇಡಿ, ನೀವು ಹರಳಿ ಮರದ ಕೆಳಗಡೆ ಇಟ್ಬಿಟ್ಟು ಬನ್ನಿ, ಖಂಡಿತವಾಗ್ಲೂ ಕೂಡ ಜಗಳ ನಿಂತೋಗ್ಬಿಡ್ತದೆ. ನೀವು ಟೆಸ್ಟ್ ಮಾಡಿ ನೋಡಿ ಗೊತ್ತಲ್ಲ. ಮತ್ತು ಬೇರೆಯವ್ರಿಗೂ ಹೇಳಿ, ನಿಮ್ಮ ಜಗಳ ಆಗ್ತಲ್ವ ಏನು ಮಾಡೋದು, ಬೇರೆಯವ್ರಿಗೆ ಹೇಳಿ. ಅದು ಮಾಡಿದ ತಕ್ಷಣ ನಿಂತೋಗಿಲ್ಲ ಅಂತಂದರೆ ಕೇಳಿ, ವಿತಿನ್ 5-10 ಮಿನಿಟ್ಸಲ್ಲಿ ಗಂಡ ಹೆಂಡತಿಗೆ ಜಗಳ ನಿಂತೋಗ್ಬಿಡುತ್ತೆ ಗೊತ್ತಲ್ಲ. ಅದಕ್ಕೋಸ್ಕರ ಮಾಡ್ಕೊಳ್ಳಿ. ಇನ್ನು ಇದೇ ತಿಂಗಳು 21ನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ. ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್. ಏನು ಅಂತಂದರೆ, ಏನೇ ಒಂದು ಗಂಡ ಹೆಂಡತಿಗೆ ಯಾರ್ಯಾರಿಗೆ ಜಗಳಗಳು, ಮನಸ್ತಾಪಗಳು, ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ, ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ಇದರಿಂದ ನಿಮಗೊಂದು ಪವರ್ ಬರುತ್ತೆ. ಮತ್ತು ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ಇಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಅದೆಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರಗಳು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ